ಇಡೀ ಸಮಾಜಕ್ಕೆ ಕನಕದಾಸರು ಅಂತ ತಕ್ಷಣ ಕುರುಬರು ಮಾತ್ರ ಸೀಮಿತ ಅಲ್ಲ. ಅವ್ರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಸಾಮಾನ್ಯ ಪ್ರೈಮರಿ ಶಾಲೆ ಮಗು ಹೇಳ್ತಾನೆ, ಏನ್ ಹೇಳ್ತಾನೆ? ಕುಲ 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 ಎಂದು ಹೊಡೆದಾಡದಿರಿ. ಇದು ಹೇಳಿದ್ದೆ ಯಾರು? ಭಕ್ತ ಕನಕದಾಸರು. ಅವರು ಎಲ್ಲಾ ಕುರುಬರು ಅಂತಾಗ್ಲಿ ಹೇಳಲಿಲ್ಲ. ನಿಮ್ ಕುಲಗಳು ನಿಮ್ಮ ಮನೆಯಲ್ಲಿ ಯಾವ ದೇವರಿಗಾರ ಪೂಜೆ ಮಾಡಿ, ರಾಮನ್ ಮಾಡಿ, ಕೃಷ್ಣನ್ ಮಾಡಿ, ಹನುಮಂತನ ಮಾಡಿ, ರಾಘವೇಂದ್ರ ಮಾಡಿ, ಚಂಡಿಗ್ ಮಾಡಿ, ಚಾಮುಂಡಿಗ್ ಮಾಡಿ, ಮಾರಿಕಮ್ಮ ಮಾಡಿ, ಯಾರಿಗಾರು ಪೂಜೆ ಮಾಡಿ. ಆದ್ರೆ ಕನಕದಾಸರು ಹೇಳುವ ಒಂದು ಮಾತಿದೆಯಲ್ಲ, ಕುಲ 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 ಎಂದು ಹೊಡೆದಾಡಿದ್ರಿ ಅಂತ. ಇದು ಇಡೀ ದೇಶದ ಭಾರತೀಯ ಸಂಸ್ಕೃತಿಯ ಪ್ರತೀಕ. ಎಲ್ಲರೂ ಇವತ್ತು ವಿಶ್ವದಲ್ಲಿ ಗೌರವ ಕೊಡ್ತಾರೆ. ನಿನ್ನೆ ತಾನೇ ನಾವು ನೋಡಿದ್ವಿ ವಿಶ್ವ ಯೋಗ ದಿನ. ಒಂದ್ ಕಾಲದಲ್ಲಿ ಪತಂಜಲಿ ಈ ತರದಾದ ಹಿರಿಯರು ಯೋಗವನ್ನು ಮಾಡಿ ನಮ್ಮ ಆರೋಗ್ಯವನ್ನು ಶುದ್ಧಿಯನ್ನು ಇಟ್ಕೋಬೇಕು, ನಮ್ಮ ಮೆದುಳು ಕೂಡ ಶಾಂತಿಯಿಂದ ಇರಬೇಕು ಇನ್ನಂತ ಒಂದು ಕಾರಣಕ್ಕೆ ಆಗ ಯೋಗ ಆರಂಭ ಮಾಡಿದ್ರು. ಅದು ಕೇವಲ ನಮ್ಮ ಭಾರತೀಯರು ಹಿಂದೂ ಸಮಾಜ ಮಾತ್ರ ಮಾಡಿತ್ತು. ನಿನ್ನೆ ಇಡೀ ವಿಶ್ವಕ್ಕೆ ವಿಶ್ವವೇ ಯೋಗ ದಿನಾಚರಣೆ. ಮುಸಲ್ಮಾನ್ ರಾಷ್ಟ್ರ, ಕ್ರಿಶ್ಚಿಯನ್ ರಾಷ್ಟ್ರ ಯಾರೂ ಯೋಚನೆ ಮಾಡಲಿಲ್ಲ. ಎಲ್ಲರೂ ಕೂಡ ಯೋಗವನ್ನ ಈ ದೇಶದಲ್ಲಿ, ಪ್ರಪಂಚದಲ್ಲಿ ಜಾರಿಗೆ ತಂದರು. ಭಾರತೀಯ ಸಂಸ್ಕೃತಿನೇ ಅದು. ನಮ್ಮತನವನ್ನ ಇಡೀ ವಿಶ್ವಕ್ಕೆ ಒಂದು ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು. ಭಾರತದವರು ಮಾತ್ರ ಆನಂದವಾಗಿರ್ಲಿ ಅಂತ ಏನಿಲ್ಲ, ಸರ್ವ ಜನ ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ಹೇಳಿದಂತ ದೇಶ ಭಾರತ. ಹಾಗಾಗಿ ಬಹಳ ಜನ ಭಾಷಣ ಮಾಡೋರಿದ್ದಾರೆ. ನಾನು ಹೆಚ್ಚಿಗೆ ಭಾಷಣ ಮಾಡೋದಕ್ಕೆ ಇಷ್ಟಪಡಲ್ಲ. ನಾವು ಇಷ್ಟು ಮಾತ್ರ ಮಾಡೋಣ. ನಮಗೆ ಸಂಗೊಳ್ಳಿ ರಾಯಣ್ಣ ಸ್ಫೂರ್ತಿ. ಸಂಗೊಳ್ಳಿ ರಾಯಣ್ಣ ಅಂದ ತಕ್ಷಣ ಬಹಳ ಜನ ಹೇಳ್ತಾರೆ ಕೇವಲ ಕುರುಬರಿಗೆ ಸೀಮಿತ ಅಂತಲ್ಲ. ಸಂಗೊಳ್ಳಿ ರಾಯಣ್ಣ ಯಾರಿಗೆ ಅಮ್ಮ ಅಂತ ಕರಿತಿದ್ದ? ಯಾರಿಗೆ ಕರಿತಿದ್ದ? ರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮ ಲಿಂಗಾಯತರು ಅಂತ ಬಹಳ ಜನ ಅಂತಾರೆ. ಸಂಗೊಳ್ಳಿ ರಾಯಣ್ಣ ಕುರುಬ ಅಂತ ಅಂತಾರೆ ಬಹಳ ಜನ. ಅವರಿಬ್ರು ಕೂಡ ಕುರುಬ ಅಥವಾ ಲಿಂಗಾಯತ ಹುಟ್ಟುತ್ತಾ ಇರಬಹುದು, ಆದ್ರೆ ಅವರಿಬ್ರು ಕೂಡ ದೇಶವನ್ನ ರಕ್ಷಣೆ ಮಾಡದಂತ ದೇಶ ಪ್ರೇಮಿಗಳು ಅಂತ ಅವ್ರಿಗೆ ನಾವು ಪೂಜೆ ಮಾಡ್ತೇವೆ. ಅಹಲ್ಯಾಬಾಯಿ ಹೋಳ್ಕರ್ನ ಪ್ರತಿಮೆ ಇಡೀ ಪ್ರಪಂಚದ ಜನ ಅಲ್ಲಿ ಬಂದು ಕಾಶಿ ವಿಶ್ವನಾಥನ ದೇವಸ್ಥಾನವನ್ನ ಹೇಗೆ ಗೌರವ ಕೊಟ್ಟು ನೋಡ್ತಾರೋ ಅದೇ ರೀತಿ ಅಹಲ್ಯಾಬಾಯಿ ಹೋಳ್ಕರ್ಗೂ ಕೂಡ ನಮಸ್ಕಾರ ಮಾಡ್ತಾರೆ. ಯಾಕೆ? ಅಹಲ್ಯಾಬಾಯಿ ಹೋಳ್ಕರು ಇವತ್ತು ಇಡೀ ಪ್ರಪಂಚದ, ಭಾರತದ ಪ್ರತಿಯೊಂದು ಜಿಲ್ಲೆಯ ಜನರ ಗೌರವವನ್ನು ಕಾಪಾಡಿರುವಂತ ತಾಯಿ. ಯಾರೋ ಮೊಘಲರು, ಯಾರೋ ಬ್ರಿಟಿಷರು, ಯಾರೋ ವಿದೇಶದಿಂದ ಬಂದಂತವರು ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಹೊಡೆದಾಕಿದ್ರು. ಈಶ್ವರ ಲಿಂಗವನ್ನ, ಪುರಿ ಜಗನ್ನಾಥನ ಈ ಒಂದು ಲಿಂಗವನ್ನು ಹೊಡೆದಾಕಿದ್ರು. ಯಾವ ಲಿಂಗವನ್ನು ಹೊಡೆದಾಕಿದ್ರು ಕೂಡ ನಾನೊಬ್ಬಳೆ ಸಣ್ಣ ರಾಜ್ಯದ ರಾಣಿ, ನನ್ ಕೈ ಎಲ್ಲಾಗತ್ತೆ ಅಂತ ಸುಮ್ಮನೆ ಕೂರ್ಲಿಲ್ಲ. ಆ ಮೊಘಲರು ಹೊಡೆದಾಕದಂತ ಪ್ರತಿ ಒಂದು ಈಶ್ವರ ಲಿಂಗವನ್ನು ಕೂಡ ಮರುಸ್ಥಾಪನೆ ಮಾಡಿದಂತ ಕೀರ್ತಿ ಅಹಲ್ಯಾಬಾಯಿ ಹೋಳ್ಕರ್. ಭಾರತದ ಹಿರಿಮೆನ ನಾವು ಎಷ್ಟು ಮಟ್ಟಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಹೇಳಿದ್ರು ಕೂಡ ಉಳಿಯುತ್ತೆ. ನಮ್ಮ ತಾಯಂದ್ರು, ಹೆಣ್ಮಕ್ಳು, ಇಲ್ಲಿ ಹೆಣ್ಮಕ್ಳು ಅಂತ ತಕ್ಷಣ ಪ್ರಪಂಚದೆಲ್ಲರೂ ಗೌರವ ಕೊಡ್ತಾರೆ. ಯಾಕೆ? ಪ್ರಪಂಚದಲ್ಲಿ ಒಂದು ಹೆಣ್ಣು ಅಂತ ತಕ್ಷಣ ಅದು ಒಂದು ಭೋಗದ ವಸ್ತು, ಅದು ಒಂದು ಮಕ್ಕಳ ಹೊಡೆಯ ಯಂತ್ರ. ಹೆಣ್ಣು ಅಂದ್ರೆ ನಮ್ಮ ದೇಶದಲ್ಲಿ ಏನು ಈ ರೀತಿ ಪ್ರಪಂಚಕ್ಕೇನೆ ಒಂದು ರೀತಿಯ ಏಕತೆಯಿಂದ ಸಾರಂತ ದೇಶ ಭಾರತ. ಅಂತ ದೇಶವನ್ನ ಪ್ರಪಂಚದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ನಿಮ್ಮ ಬುದ್ಧಿಯಿಂದ ನೀವು ಯಾವತ್ತಿವತ್ತು 90%, 95% ತಗೊಂಡ್ರಂತ ಮಕ್ಕಳು ಇಡೀ ದೇಶದಲ್ಲಿ ಯಾವ್ಯಾವ ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಾ. ಯಾರ್ಯಾರು ವಿಜ್ಞಾನಿಗಳಾಗ್ತಿರೋ, ಯಾರ್ಯಾರು ಆರ್ಮಿ ಆಫೀಸರ್ಗಳಾಗ್ತಿರೋ, ಯಾರು IAS ಆಫೀಸರ್ ಆಗ್ತಿರೋ, ಯಾರು ಡಾಕ್ಟರ್ ಆಗ್ತಿರೋ, ಯಾರು ಇಂಜಿನಿಯರ್ ಆಗ್ತಿರೋ, ಯಾರು ಈ ದೇಶದಲ್ಲಿ ಇರ್ತಾರೋ, ಯಾರು ವಿದೇಶಕ್ಕೆ ಹೋಗ್ತಿರೋ. ಬಹಳ ಜನ ವಿದೇಶಕ್ಕೆ ಹೋಗ್ಬೇಡಿ. ವಿದೇಶಕ್ಕೆ ಹೋದ್ರು ಕೂಡ ಅಲ್ಲಿ ಕಲಿತು ಮತ್ತೆ ಇಲ್ಲೇ ಭಾರತಕ್ಕೆ ಬನ್ನಿ.